ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ, ಮತ್ತು ಇಂಡಿಪೆಂಡೆನ್ಸ್ ಡೇ, ಮತ್ತು ನಮ್ಮ ಹಸ್ಬೆಂಡ್ ಬರ್ತ್ಡೇ, ಮತ್ತು ಕೃಷ್ಣನ ಜನ್ಮಾಷ್ಟಮಿ ಇವತ್ತೇ ಇರಬೇಕು ಅನಿಸುತ್ತೆ, ಅದೇನೋ ಗೊತ್ತಿಲ್ಲ. ಇವಾಗ ಒಂದು 7 ಗಂಟೆ ಆಗಿದೆ. ಇವತ್ತು ಫಸ್ಟ್ ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡ್ ತನಕ ಇವತ್ತು ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ. ಇಂಡಿಪೆಂಡೆನ್ಸ್ ಡೇ ಚಿಕ್ಕ ಮಕ್ಳಿಗಿಲ್ಲ, ದೊಡ್ಡವ್ರಿಗೆ ಮಾತ್ರ ಇದೆ. ಅದಕ್ಕೆ ಫಸ್ಟೇ ಮಕ್ಳಿಗೆ ಹಾಲೆಲ್ಲ ಕಾಯಿಸ್ಕೊಟ್ಬಿಟ್ಟು ಹಸ್ಬೆಂಡ್ಗೆ ಕಾಫಿ ಮಾಡಿಕೊಟ್ಟಿದ್ದೀನಿ, ಕುಡಿತಾ ಇದ್ದಾರೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತೆಲ್ಲ ಏನಾಗುತ್ತೆ ಏನು ಅಂತ ನೋಡೋಣ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಕಾಫಿ ಮಾಡ್ಕೊಟ್ಟಿಲ್ಲ, ನಾನೇ ಮಾಡ್ಕೊಂಡಿರೋದು. ಬೇಜಾರು ಮಾಡ್ಕೊಬಿಡಿ. ಯಾರು ಸುಳ್ಳು ಹೇಳ್ತಾಳು. ಸುಳ್ಳು ಹೇಳ್ತೀನಿ ನಿನ್ಗೆ. ಮಾಡಕ್ ಬರಲ್ಲ ನಿನ್ಗೆ. ನಮ್ಮ ಮನೆಯವ್ರಿಗೆ ಹೇಳಿದೆ ಕೆಲಸ ಮಾಡಬೇಡಿ, ಇವತ್ತು ಒಂದಿನ ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳಿದೆ. ಆದರೆ ಅವರು 4 ಗಂಟೆ ರಾತ್ರಿಗೆ, ಇಷ್ಟು ದಿನ ಎಲ್ಲ 5 ಗಂಟೆ ರಾತ್ರಿಗೆ ಹೇಳ್ತಾಯಿದ್ರು. ಆದರೆ ಇವತ್ತು 4 ಗಂಟೆ ರಾತ್ರಿಗೆ ಎದ್ದು ನಿದ್ದೆ ಬರಲಿಲ್ಲ ಅಂದ್ಬಿಟ್ಟು ಮನೆ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು, ಮಗು ಸ್ನಾನಕ್ಕೆಲ್ಲ ನೀರು ತುಂಬಿಟ್ಟು ಇವಾಗ ಗಾಡಿ ತೊಳೆಯೋಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿ ಲಗೇಜ್ ಆಟೋ ಇದೆ ಅಲ್ವಾ, ಕೆಲ್ಸಕ್ಕೆ ತಗೊಂಡು ಹೋಗ್ತಾರಲ್ಲ, ಅದನ್ನು ದಿನ ಅವರು ತೊಳೆದು ಪೂಜೆ ಮಾಡ್ತಾರೆ. ಫಸ್ಟ್ ಹೋಗಿ ತೊಳೆದ್ಬಿಟ್ಟು ಬರ್ತಾರೆ, ಆಮೇಲೆ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆ ಮಾಡಿಬಿಟ್ಟು ತಗೊಂಡು ಹೋಗ್ತಾರೆ. ಅದಕ್ಕೆ ಅವ್ರು ಬರೋಷ್ಟೊತ್ತಿಗೆ ಟಿಫನ್ ರೆಡಿ ಮಾಡಿಟ್ಟು ಇಡೋಣ ಅಂದ್ಬಿಟ್ಟು ಇವಾಗ ಟಿಫನ್ಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ, ನೋಡಿ ಪೂರ್ತಿ. ಎಲ್ಲರೂ ಕೂಡ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾರೆ, ಯಾರು ಕೂಡ ಅರ್ಧ ಬರ್ಧ ವೀಡಿಯೋ ನೋಡಬೇಡಿ. ಅಟ್ಲೀಸ್ಟ್ ಒಂದು 5-4-3 ಮಿನಿಟ್ಸ್ ಈ ಥರನಾದರೂ ನೋಡಲೇಬೇಕಾಗುತ್ತೆ. ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ, ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಬೀಟ್ರೂಟ್ ಗೊಜ್ಜು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ ಒಂದೇ ಒಂದು ದೊಡ್ಡ ಸೈಜು ತೊಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಚಕ್ಕೆ ಲವಂಗ, ಮತ್ತು 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಇದೆಲ್ಲನೂ ಕೂಡ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಕಾಯಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕ್ಕೊಂಡು, ಮತ್ತು ಒಂದು ಚಿಕ್ಕದು ಸಣ್ಣ ಸೈಜದು ಒಂದು ಟೊಮೊಟೊ ತೊಗೊಳ್ಳಿ. ಇದು ದೊಡ್ಡ ಸೈಜ್ ಆಗಿರೋದ್ರಿಂದ ನಾನು ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ನಮ್ಮ ಮಟನ್ ಸಾಂಬಾರು ಪೌಡ್ರ್ ಇರುತ್ತೆ ಅಲ್ವಾ, ಅದನ್ನು ಹಾಕ್ಕೋಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರದ ಪುಡಿ. ಇವಾಗ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ, ಮತ್ತು ಕರ್ಬೇವಿನ ಸೊಪ್ಪು, ಒಗ್ಗರಣೆಗೆ ಏನೇನು ಬೇಕು ಎಲ್ಲನೂ ಹಾಕ್ಕೊಳ್ಳಿ, ಮತ್ತು ಒಣಮೆಣಸಿಕಾಯಿ, ಒಂದೇ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು. ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೀಟ್ರೂಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಬೀಟ್ರೂಟ್ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಅನ್ನದ ಜೊತೆ ಮತ್ತು ಚಪಾತಿ, ರೊಟ್ಟಿ, ಪೂರಿ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಹಸಿ ವಾಸನೆ ಹೋಗೋವರೆಗೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು. ಹಾಕ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಇದು ಸ್ವಲ್ಪ ಗೊಜ್ಜು ಆಗಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಇರಬೇಕಾಗುತ್ತೆ. ಜಾಸ್ತಿ ತೆಳುವಾಗೆಲ್ಲ ಮಾಡ್ಕೋಬಾರ್ದು, ಚೆನ್ನಾಗಿರಲ್ಲ ಅಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ.
ಜಾಸ್ತಿ ನೀರು ಥರ ಏನು ಬೇಡ, ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ನಾವು ಈಗ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ 4 ವಿಸಿಲ್ 5 ವಿಸಿಲ್ ಹೊಡಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಅದು ಗಟ್ಟಿ ಬರಬೇಕಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕೂಗಿಸ್ಕೋಬೇಕಾಗುತ್ತೆ. ಕ್ಲೋಸ್ ಮಾಡ್ತಾ ಇದ್ದೀನಿ. ಆ ಕಡೆ ಬೀಟೆಡ್ ಗೊಜ್ಜಿಗೆ ಅಂತ ಇಟ್ಬಿಟ್ಟು ಈ ಕಡೆ ಬಾವಿ ಕಡೆ ಸ್ವಲ್ಪ ತೊಳೆದೇ ಇರಲಿಲ್ಲ. ಆ ಕಡೆ ಎಲ್ಲ ತೊಳೆದಿದ್ರು ಇದ್ದು, ಆದರೆ ಈ ಕಡೆ ಬಾವಿ ಕಡೆ ಕರೆಕ್ಟಾಗಿ ಏನು ತೊಳೆದಿರಲಿಲ್ಲ. ಅದಕ್ಕೆ ಆಮೇಲೆ ಕೋಳಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಕ್ಕಪಕ್ಕ ಮನೆಯವ್ರದ್ದು. ಅದು ಬಂದು ಎಲ್ಲ ಗಲೀಜು ಮಾಡಿಬಿಡ್ತವೆ. ಅದಕ್ಕೋಸ್ಕರ ಇನ್ನೊಂದು ಸಲ ತೊಳೆಯೋಣ ಅಂದ್ಬಿಟ್ಟು ಈ ಕಡೆ ಬಾವಿ ಸೈಡ್ ತೊಳಿತಾ ಇದ್ದೀನಿ. ಆ ಕಡೆ ಮನೆ ಮುಂದೆಗಡೆ ನಮ್ಮ ಮಗಳು ರಂಗೋಲಿ ಎಲ್ಲ ಹಾಕಿದ್ದಾಳೆ. ಅದು 3 ಸಲ 4 ಸಲ ಅಳಿಸಿ ರಂಗೋಲಿ ಹಾಕಿದ್ದಾಳೆ. ಇನ್ನೂ ಸರಿಯಾಗಿ ಏನೂ ಬರಲ್ಲ, ಆದರೂ ಕೂಡ ಹಾಕ್ತೀನಿ ಅಂದ್ಬಿಟ್ಟು ಹಾಕ್ತಾಳೆ. ನಾನು ಕೂಡ ಹಾಕ್ಲಿ ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ಮತ್ತು ಪಾತ್ರೆ ಎಲ್ಲ ಗುಡ್ಡೆ ಹಾಕಿದ್ದೆ, ಅದಕ್ಕೋಸ್ಕರ ತೊಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವಾಗ ತೊಳ್ಕೊಂಡು ಅಡುಗೆ ಮನೆಗೆ ಅಂತ ಬಂದೆ. ನಮ್ಮ ಹಸ್ಬೆಂಡ್ ಬಂದಿದ್ದರು, ಅವ್ರಿಗೆ ಸ್ವಲ್ಪ ಟಿಫನ್ ಹಾಕ್ಕೊಡ್ಬೇಕಾಗಿತ್ತು. ಅವರು ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅಡುಗೆ ಮನೆಗೆ ಅಂತ ಬಂದೆ. ಸ್ವಲ್ಪ ಪಾತ್ರೆ ಅಲ್ಲೇ ಇಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಪಾತ್ರೆ ಮಾತ್ರ ತೊಳ್ಕೊಂಡು ಬಂದೆ ಅಷ್ಟೇ. ಅವರು ಗಾಡಿ ಎಲ್ಲ ತೊಳೆದ್ಬಿಟ್ಟು ಈಗ ಬಂದುಬಿಟ್ಟು ಒಂದೇ ಉಸಿರಿಗೆ ಟಿಫನ್ ರೆಡಿ ಮಾಡು ಅಂತ ಇದ್ದರು. ಅದಕ್ಕೆ ರವೆ ರೊಟ್ಟಿ ಕಲಸಿ ಇಟ್ಟಿದ್ದೆ ಎಲ್ಲನೂ ಕೂಡ ಕ್ಲೀನಾಗಿ. ಮತ್ತು ಬೀಟ್ರೂಟು ಪಲ್ಯ ದಿನ ಮಾಡಿ ಇದಾಗಿತ್ತಲ್ಲ, ಅದಕ್ಕೆ ಬೀಟ್ರೂಟ್ ಗೊಜ್ಜು ಕೂಡ ಮಾಡಿದ್ದೆ. ನನಗೆ ಪಲ್ಯ ಅಂದರೆ ಇಷ್ಟ ಆಗಲ್ಲ ಬೀಟ್ರೂಟು, ಆದರೆ ಗೊಜ್ಜು ಥರ ಮಾಡಿದ್ರೆ ಸ್ವಲ್ಪ ಸಾಂಬಾರು ಥರ ನನಗೆ ಇಷ್ಟ. ಬೇಕಿದ್ರೆ ಅದರಲ್ಲೇ ಬೇಕಿದ್ರೆ ಅನ್ನನೂ ಕೂಡ ತಿಂತೀನಿ ನಾನು. ಆ ಥರ ಮಾಡಿದ್ರೆ ಇಷ್ಟ. ಪಲ್ಯ ಮಾಡಿದ್ರೆ ನನಗೆ ಅಷ್ಟೊಂದು ಇಷ್ಟನೇ ಆಗಲ್ಲ. ಇವಾಗ ನಾನು ಕೂಡ ರೊಟ್ಟಿ ಹಾಕ್ಕೊಡು ಅಂತ ಹೇಳಿದ್ರು, ಆದರೆ ಅವರು ಜಾಸ್ತಿ ಏನೂ ತಿನ್ನೋದಿಲ್ಲ. ತಿಂದರೆ 1-2 ತಿಂತಾರೆ ಅಷ್ಟೇ. ಮತ್ತು ಬಾಕ್ಸ್ಗೆ 2 ಅಷ್ಟೇ, ಒಂದು 4 ಹಾಕಬೇಕಿತ್ತು. ಮತ್ತು ಅವರು ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಬಾಕ್ಸು ಮತ್ತು ತಿನ್ನೋಕ್ಕೆ ಹಾಕ್ಕೊಡೋಣ ಅಂದ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ. ಮತ್ತು ಮಕ್ಕಳು ಕೂಡ ಹಾಕ್ಕೊಡು ಅಂತ ಹೇಳಿದ್ರು. ಅವ್ರಿಗೆ ಇವತ್ತು ಸ್ಕೂಲ್ ಇಲ್ಲ, ಅವ್ರಿಗೆ ಬೇರೆ ದಿನ ಕಲರ್ಸ್ ಡೇ ಅಂತ ಇದೆ, ಆವಾಗ ಹೋಗಬೇಕು. ಇವಾಗ ಇಂಡಿಪೆಂಡೆನ್ಸ್ ಡೇ ದಿನ ಚಿಕ್ಕ ಮಕ್ಕಳುಗಳಿಗೆ ರಜೆ ಕೊಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಗೆ ಏನೂ ಇಲ್ಲ, ದೊಡ್ಡವ್ರು ಮಾತ್ರ ಹೋಗಬೇಕು ಅಷ್ಟೇ. ಬೆಳಿಗ್ಗೆನೇ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಿಸಿಲಿಗೂ ಅದಕ್ಕೂ ಮುಂದೆಗಡೆ ನಮ್ಮದು ಸೀಟ್ ಇರೋದ್ರಿಂದ ಅಲ್ಲಿ ಗ್ಯಾಸ್ ಮುಂದೆಗಡೆ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿರಲಿಲ್ಲ, ಅಷ್ಟು ಸೆಕೆ ಹೊಡಿತಾಯಿತ್ತು. ಹಂಚಾದರೆ ಅಷ್ಟು ಏನು ಸೆಕೆ ಹಿಡಿಸಲ್ಲ, ಆದರೆ ಇದು ಮುಂದೆಗಡೆ ಸೀಟ್ ಇರೋದ್ರಿಂದ ಕೋತಿಗಳ ಕಾಟ ಜಾಸ್ತಿ ಅಲ್ವಾ, ಹಂಚೆಲ್ಲ ತೆಗೆದ್ಬಿಡುತ್ತೆ. ಅದಕ್ಕೋಸ್ಕರ ಅವರು ಅಡುಗೆ ಮನೆಗೆಲ್ಲ ಈ ಸಾಮಾನೆಲ್ಲ ಹಾಳಾಗಬಾರ್ದು ಅಂದ್ಬಿಟ್ಟು ದಿನಸಿ ಐಟಮ್ ಎಲ್ಲ ಹಾಳಾಗಬಾರ್ದು ಅಂದ್ಬಿಟ್ಟು ಅವರು ಅಡುಗೆ ಮನೆಗೆ ಮುಂದೆಗಡೆ ಎಲ್ಲ ಅವರು ಸೀಟ್ ಹಾಕಿಸಿದ್ದಾರೆ. ಆದರೆ ಬೆಳಗ್ಗೆನೇ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇರೋದ್ರಿಂದ ಸೀಟು ತುಂಬ ಕಾದ್ಬಿಟ್ಟು ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಸೆಕೆಗಾಲದಲ್ಲಂತೂ ನಿಂತ್ಕೊಳ್ಳೋಕ್ಕಾಗೋದೇ ಇಲ್ಲ ಅಡುಗೆ ಮನೆಗೆ. ಹಂಚಿನ ಮೇಲೇ ಇರೋಕ್ಕಾಗಲ್ಲ, ಇನ್ನು ಸೀಟಿನ ಮೇಲೆ ಹೇಗಿರೋಕ್ಕಾಗುತ್ತೆ ಅಲ್ವಾ. ಒಂಥರ ಬೆಂಕಿ ಮುಂದೆ ನಿಂತ್ಕೊಂಡು ಸ್ವಲ್ಪ ಸುಸ್ತಾಗ್ತಾಯಿತ್ತು. ಆಮೇಲೆ ನಾನು ಟಿಫನ್ಗೆ ಅಂತ ರೆಡಿ ಮಾಡ್ತಾಯಿದ್ದೆ. ಅದಕ್ಕೆ ನನ್ನ ಮಗಳಿಗೆ ಕಸ ಎಲ್ಲ ಗುಡಿಸ್ಕೊಟ್ಟೆ, ಸ್ವಲ್ಪ ಒರೆಸ್ಬಿಡು, ನಿಮ್ಮ ಪಪ್ಪಂಗೆ ಲೇಟ್ ಆಗಿಬಿಡುತ್ತೆ, ಅವ್ರಿಗೆ ನಾಷ್ಟ ಮಾಡಿ ಕೊಟ್ಬಿಡ್ತೀನಿ, ಮತ್ತು ನಿಮಗೂ ಹಾಕಿರ್ತೀನಿ, ಒರೆಸ್ಬಿಟ್ಟು ಬಾ, ನೀನು ತಿನ್ನೋರಿ ಅಂತ ಹೇಳಿದೆ. ಅದಕ್ಕೆ ಒರೆಸ್ತಾ ಇದ್ದಾಳೆ. ಆವಾಗವಾಗ ಯಾವಾಗಾದರೂ ಒಂದೊಂದು ಸಲ ನನಗೆ ಜಾಸ್ತಿ ಏನಾದರೂ ಅಡುಗೆ ಮನೇಲಿ ಕೆಲಸ ಏನಾದರೂ ಇದ್ದಾಗ ನನ್ನ ಮಗಳಿಗೆ ಹೇಳ್ತೀನಿ, ರಜೆ ಏನಾದರೂ ಇದ್ದಾಗ ಆವಾಗ ಒರೆಸ್ತಾಳೆ. ಅದು ಅವ್ರ ಪಪ್ಪ ಹೇಳಿದ್ರೆ ಮಾತ್ರ ಒರೆಸೋದು. ಏನಾದರೂ ಒಂದು ಕೆಲಸ ಹೇಳಿದ್ರು ಕೂಡ ಮಾಡಲ್ಲ. ಮಮ್ಮಿ ಅಲ್ಲಿ ರೊಟ್ಟಿ ಆಗ್ತಾ ಇದೆಯಲ್ಲ, ಹೋಗಿ ಸ್ವಲ್ಪ ಒರೆಸ್ಬಿಡು ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು. ಅದಕ್ಕೆ ಅವಳು ಕೂಡ ಒಳಗಡೆ ಎಲ್ಲ ಒರೆಸಿದ್ದಾಳೆ. ಅಡುಗೆ ಮನೆ ಆಮೇಲೆ ಒರೆಸ್ಕೊಳ್ತೀನಿ, ಬರೀ ಮನೆ ಒಳಗಡೆ ಒರೆಸು ಸಾಕು, ಈಚೆಗಡೆ ಮತ್ತು ಅಡುಗೆ ಮನೆ ಆಮೇಲೆ ನಾನು ಒರೆಸ್ಕೊಳ್ತೀನಿ ಅಂತ ಹೇಳಿದೆ. ಆಮೇಲೆ ಅವ್ರಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಮುಗಿಸಿದೆ ಬೆಳಗ್ಗೆನೇ. ಈಗ ಅವಳು ಕೂಡ ಒರೆಸ್ಬಿಟ್ಟು ಬಂದು ಟಿಫನ್ಗೆ, ಮತ್ತು ನನ್ನ ಮಗನಿಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಅವ್ರಿಗೂ ಕೂಡ ಟಿಫನ್ ತಿನ್ನಿ ಅಂದ್ಬಿಟ್ಟು ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಮನೇಲಿದ್ದಾಗ ಈ ಚಪಾತಿ ರೊಟ್ಟಿ ಎಲ್ಲ ಮಕ್ಕಳು ದೋಸೆ ಎಲ್ಲನೂ ಕೂಡ ತಿಂತಾರೆ, ಆದರೆ ಇಲ್ಲಿಗೆ ಹೋಗ್ಬಿಡ್ತಾರೆ ಅಲ್ವಾ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಚಪಾತಿ ರೊಟ್ಟಿ ಅದೆಲ್ಲ ಬೇಗ ತಿನ್ನೋಕ್ಕಾಗಲ್ಲ. ಅನ್ನನೂ ಕೂಡ ಅವರು ತಿನ್ನೋದಿಲ್ಲ, ನುಂಗೋಕ್ಕೆ ಆಗೋದಿಲ್ಲ ಪಾಪ, ಒಂದೇ ಉಸಿರಿಗೆ ತಿನ್ಕೊಂಡು ಹೋಗಬೇಕು.
ಅದಕ್ಕೆ ಈ ಥರ ರಜೆ ಇರೋ ಟೈಮಲ್ಲಿ ನಾನು ಅವ್ರಿಗೆ ಚಪಾತಿ ರೊಟ್ಟಿ ಆ ಥರ ಜಾಸ್ತಿ ಪೂರಿ ಈ ಥರ ಎಲ್ಲ ನಾನು ಆವಾಗ ಮಾಡಿಕೊಡ್ತೀನಿ ರಜೆ ಇರೋ ಟೈಮಲ್ಲಿ. ಇವಾಗ ಟಿಫನ್ ಕೂಡ ಮಕ್ಕಳು ಕೂಡ ತಿಂದರು. ನಾನು ಅರ್ಧ ಪಾತ್ರೆ ತೊಳೆದಿದ್ದೆ. ಇನ್ನೊಂದು ಸ್ವಲ್ಪ ಹಾಗೆ ಬಿದ್ದಿತ್ತಲ್ವ, ನಮ್ಮ ಹಸ್ಬೆಂಡ್ ಎಲ್ಲ ಹೋದ್ಮೇಲೆ ಅವ್ರನ್ನೆಲ್ಲರನ್ನೂ ಕಳಿಸ್ಬಿಟ್ಟು ನಾನು ಕೂಡ ಮಕ್ಳಿಗೆ ಟಿಫನೆಲ್ಲ ಹಾಕ್ಕೊಟ್ಬಿಟ್ಟು ಸ್ನಾನ ಮಾಡಿಕೊಂಡು ಸ್ವಲ್ಪ ಅಡುಗೆ ಮಾಡೋಕ್ಕೆ ನೀರೇ ಇರಲಿಲ್ಲ, ಖಾಲಿಯಾಗಿಬಿಟ್ಟಿತ್ತು. ಅದಕ್ಕೆ ನೀರು ಇಟ್ಕೊಳ್ಳೋಣ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಇವತ್ತು ಶುಕ್ರವಾರ ದೀಪನೂ ಕೂಡ ಹಚ್ಚಬೇಕು. ಅದಕ್ಕೆ ಸ್ವಲ್ಪ ಪಾತ್ರೆ ತೊಳೆದು ಇಟ್ಟಿದ್ದೀನಿ, ನಾನು ಸ್ವಲ್ಪ ಇದೆ ತೊಳ್ಕೊಬಿಡು ಅಂತ ಹೇಳಿದೆ. ಅದಕ್ಕೆ ನನ್ನ ಮಗಳು ತೊಳಿತಾ ಇದ್ದಾಳೆ. ನಾನು ಕೂಡ ಖಾಲಿಯಾಗಿರೋ ಬಕೆಟ್ಗಳು ಮತ್ತು ಅಡುಗೆ ಮನೆಯಲ್ಲಿ ಖಾಲಿಯಾಗಿರೋ ಇದಕ್ಕೆಲ್ಲ ನೀರು ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಬಿಸಿಲಿಗೆ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲು ಬರ್ತಾಯಿತ್ತು. ನೀರು ಬೇರೆ ನಿಂತೋಗ್ತಾಯಿತ್ತು. ಇನ್ನು ನಾನು ದೀಪ ಕೂಡ ನಾನು ತೊಳೆದಿರಲಿಲ್ಲ. ಆಮೇಲೆ ನನ್ನ ಮಗಳು ತೊಳ್ಕೊಂಡು ಬರ್ತೀನಿ ಹೋಗು ಮಮ್ಮಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಕೂಡ ಮನೆಗೆಲ್ಲ ನೀರಿಟ್ಕೊಂಡು ಅಡುಗೆ ಮನೆಯಲ್ಲಿ ಸ್ವಲ್ಪ ಇದೆಲ್ಲ ಇತ್ತು, ದೇವ್ರದ್ದು ದೀಪ ಎಲ್ಲ ಇತ್ತು, ಅದೆಲ್ಲನೂ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಮನೆಗೆ ಅಡುಗೆ ಮಾಡೋಕ್ಕೆ ಅಂದ್ಬಿಟ್ಟು ಮನೆಗೆ ನೀರು ಇಟ್ಕೊಂಡೆ. ಆದರೆ ಹಳ್ಳಿಗಳ ಕಡೆ ಹಾಗೇ ಮನೆದು ಹಳೇದು ಅಂತ ನೀರು ಇದು ಮಾಡ್ತಾರೆ. ಅದಕ್ಕೆ ನಾನು ಆ ಥರ ಹೇಳಿದ್ದು ಅಷ್ಟೇ. ಇದ್ದು ಎತ್ತಕ್ಕೂ ಆಗಲ್ಲ, ಏನೂ ಇಲ್ಲ, ಆದರೂ ಕೂಡ ಎತ್ಕೊಂಡು ಹೋಗಿ ಮಡಗ್ತೀನಿ. ಒಂದೊಂದು ಸಲ ಬಿಡಿಸೇ ಬಿಟ್ಟಿದ್ದೀನಿ, ಎಷ್ಟೋ ಸಲ ಬಿಡಿಸೇ ಬಿಟ್ಟಿದ್ದೀನಿ, ಆದರೆ ಏನೂ ಆಗೇ ಇಲ್ಲ, ಎತ್ತೋಕ್ಕಾಗಲ್ಲ. ಆದರೆ ನಾನು ಜಾಸ್ತಿ ಇದರಲ್ಲಿ ನೀರು ತಗೊಳ್ತೀನಿ, ಆದರೆ ಇದನ್ನು ಎತ್ಕೊಂಡು ಹೋಗಲ್ಲ ಜಾಸ್ತಿ. ನಾನು ಎತ್ಕೊಂಡು ಹೋಗೋದು ಅಂದರೆ ಒಂದು ಬಿಂದಿಗೆ ಇದೆ, ಬಿಂದಿಗೆಯಲ್ಲಿ ತಗೊಂಡೋಗಿ ಉಯ್ಕೊಳ್ತೀನಿ. ಇದಂತೂ ಒಂದೊಂದು ಸಲ ಎತ್ತೋಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ತೂಕ ಇದೆ ಇದು. ಇವಾಗ ನೀರನ್ನು ಕೂಡ ನಾನು ಹಿಡ್ಕೊಂಡು ದೀಪ ಹಚ್ಚೋಕ್ಕೆ ಅಂದ್ಬಿಟ್ಟು ತಗೊಂಡು ಹೋದೆ. ದೀಪ ಎಲ್ಲ ಹಚ್ಬಿಟ್ಟು ಈ ಕಡೆ ಕಬಾಬ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಕ್ಕೆ, ಲವಂಗ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ನಾನು ಕಬಾಬ್ ಇದೇ ಥರ ಮಾಡೋದು, ಅದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಒಂದು ಮಿಕ್ಸಿ ಜಾರ್ಗೆ ಚಕ್ಕೆ, ಲವಂಗ ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಕಲಿಸ್ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲಿಗೂ ಕೂಡ ಹಾಕ್ಕೋಬೋದು, ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಆಗಿದೆ. ಇವಾಗ ನಾನು ಒಂದು ಇದು ತಗೊಂಡಿದ್ದೀನಿ, ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಅದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆನೂ ಕೂಡ ಹಾಕ್ಕೊಂಡು ಒಂದೇ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. 1 kgಗೆ 1 ಮೊಟ್ಟೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ನಾನು ಚಿಕನ್ ಕಬಾಬ್ ಪೌಡ್ರು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕಾರ್ನ್ಫ್ಲವರ್ ಕೂಡ ಯೂಸ್ ಮಾಡ್ಬೋದು. ನಾನು ಆದರೆ ಇಲ್ಲಿ ಮೈದಾ ಹಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಹಾಕೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಒಂದು ನಿಂಬೆಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಚಿಕನ್ ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಟೈಮು ನಾವು ಇಡಬೇಕಾಗುತ್ತೆ. ಅರ್ಧ ಗಂಟೆ ಆದಮೇಲೆ ಬೇಕಿದ್ರೆ ನಾವು ಎಣ್ಣೆಗೆ ಹಾಕ್ಕೋಬೋದು. ಇವಾಗ ಕಲಸಿಟ್ಬಿಟ್ಟು ಅರ್ಧ ಗಂಟೆ ಆಗಿತ್ತು. ಇವಾಗ ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಇದು ನಾನು ಮಸಾಲೆ ಆಡಿಸ್ಕೊಂಡೆ ಅಲ್ವಾ, ಆ ಥರ ಏನೂ ಹಾಕಲ್ಲ, ಬರೀ ಮೈದಾ ಹಿಟ್ಟು, ನಿಂಬೆಹಣ್ಣು ಮತ್ತು ಇದಾಕ್ಬಿಟ್ಟು ಕಲಿಸ್ಬಿಟ್ಟು ಇದು ಮಾಡಿಬಿಡ್ತಾರೆ. ಆದರೆ ಅದು ಅಷ್ಟು ಟೇಸ್ಟ್ ಇರಲ್ಲ. ಈ ಥರ ನಾವು ಮಸಾಲೆ ಆಡಿಸ್ಕೊಂಡು ಅದನ್ನು ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಕಬಾಬ್ ಕೂಡ ರೆಡಿ ಆಯಿತು. ಇವಾಗ ನಾನು ಇದೆಲ್ಲ ಮಾಡೋಷ್ಟೊತ್ತಿಗೆ ತುಂಬ ಕತ್ಲೆ ಕೂಡ ಆಗಿತ್ತು, ನೈಟ್ ಆಗೋಗಿತ್ತು. ಆಮೇಲೆ ನಮ್ಮ ಮನೆಯವರು ಕೂಡ ಕೇಕ್ ತಗೊಂಡು ಬಂದರು.
ಒಂದು 8:30 8:30 ಆಗಿತ್ತು ಅನಿಸುತ್ತೆ. ಕೆಲಸದಿಂದ ಬಂದು ಅವರು ಕತ್ಲಲ್ಲಿ ಹೋಗಿ ಕೇಕ್ ತಗೊಂಡು ಬಂದಿದ್ದಾರೆ. ಅವರು ಈಗ ಮುಖ ತೊಳೆಯೋಕ್ಕೆ ಅಂತ ಹೋಗಿದ್ದಾರೆ. ಆದರೆ ನಾನು ಜಾಸ್ತಿ ಏನು ಅಡುಗೆ ಮಾಡ್ಕೊಳ್ಳಿಲ್ಲ. ಯಾಕೆ ಅಂದರೆ ನಮ್ಮ ಹಸ್ಬೆಂಡ್ ಬೆಳಗ್ಗೆ ಹಾಕಿರೋ ರೊಟ್ಟಿನೇ ಅವರು ತಿಂದೇ ಹಾಗೆ ವಾಪಸ್ ತಗೊಂಡು ಬಂದಿದ್ರು ಮನೆಗೆ. ಅಡುಗೆ ಮಾಡಬೇಡ ಅಂತ ಹೇಳಿದ್ರು. ಮತ್ತು ಮಕ್ಕಳು ಕೂಡ ನಮ್ಮ ಅತ್ತೆ ಮನೇಲೇ ತಿಂದ್ಕೊಂಡು ಬಂದಿದ್ದರು. ನಾನೊಬ್ಳಿಗೆ ಅಂದ್ಬಿಟ್ಟು ನಾನು ಏನೂ ಮಾಡಲಿಲ್ಲ. ಬರೀ ಕಬಾಬ್ ಮಾತ್ರ ಮಾಡಿಕೊಟ್ಟೆ ಮಕ್ಕಳಿಗೆ ಅಷ್ಟೇ. ಮತ್ತು ನಮಗೆ ಗ್ರ್ಯಾಂಡಾಗಿ ಬರ್ತಡೇ ಮಾಡ್ಕೋಬೇಕು ಮತ್ತು ಇದು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಅವ್ರ ಮನಸ್ಸಲ್ಲೇ ಆಗಲಿ, ನಮ್ಮ ಹಸ್ಬೆಂಡ್ ಮನಸ್ಸಲ್ಲೇ ಆಗಲಿ, ನನ್ನ ಮನಸ್ಸಲ್ಲೇ ಆಗಲಿ ಯಾವುದೇ ರೀತಿ ಯಾವುದ್ರ ಬಗ್ಗೆನೂ ಕೂಡ ನಮಗೆ ಆಸೆ ಅನ್ನೋದಿಲ್ಲ. ನಮಗಿರೋದು ಒಂದೇ ಆಸೆನೇ, ನಾವಿಬ್ಬರು ಕೊನೆವರೆಗೂ ಚೆನ್ನಾಗಿರಬೇಕು ಅಂತ ಒಂದು ಬಿಟ್ಟರೆ ನಮಗೆ ಇದು ಬರ್ತಡೇಗೆ ನಾವು ಅಲ್ಲಿ ಇಲ್ಲಿ ಶಾಪಿಂಗ್ ಮಾಡಬೇಕು, ಆ ಹೋಟೆಲಲ್ಲಿ ಬರ್ತಡೇ ಮಾಡ್ಕೋಬೇಕು, ಈ ಹೋಟೆಲಲ್ಲಿ ಬರ್ತಡೇ ಮಾಡ್ಕೋಬೇಕು, ಈ ಥರ ಏನು ಆಸೆ ಇಲ್ಲ. ಮತ್ತು ನಮ್ಮ ಹಸ್ಬೆಂಡ್ಗೆ ಬಟ್ಟೆ ತಗೊಡ್ತೀನಿ ಅಂತ ಹೇಳಿದೆ. ಬಟ್ ಅವ್ರಿಗೆ ಇದೆಲ್ಲ ಬರ್ತಡೇ ಮಾಡ್ಕೊಳ್ಳೋದು ಇದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಅವರು ನನ್ನ ಬಲವಂತದಿಂದ ಸುಮ್ಮನೆ ಕೇಕ್ ಕಟ್ ಮಾಡ್ತಾರೆ ಅಷ್ಟೇ. ನಾನು ಕೇಳಿದೆ, ನಾನು ತಗೊಡ್ತೀನಿ ಬುಕ್ ಮಾಡಿಬಿಟ್ಟು ಯಾವುದು ಇಷ್ಟ ಆಗುತ್ತೆ ಹೇಳಿ ಅಂತ ನಾನು ಸುಮಾರು ಒಂದು ವಾರದಿಂದಲೇ ಹೇಳ್ತಾ ಇದ್ದೆ. ಅವರು ನನಗೇನು ಬೇಡ ಅಂತ ಹೇಳಿದ್ರು. ಆಮೇಲೆ ಮಕ್ಕಳಿದ್ರು ಅಲ್ವಾ, ಅವ್ರ ಹಿಂಸೆಗೆ ಮತ್ತು ನನ್ನ ಹಿಂಸೆಗೆ ಸುಮ್ಮನೆ ಒಂದು ಚಿಕ್ಕ ಕೇಕ್ ತಂದು ನಾವು ಕಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಅವ್ರಿಗೂ ಕೂಡ ಯಾವುದೇ ರೀತಿ ಆಸೆ ಇಲ್ಲ, ನನಗೂ ಕೂಡ ಯಾವುದೇ ರೀತಿ ಯಾವುದ್ರ ಮೇಲೂ ನಮ್ಗೆ ಆಸೆನೇ ಇಲ್ಲ. ನಾವು ಏನಾದ್ರ ಮೇಲೆ ನಾವು ಆಸೆ ಪಟ್ಕೊಂಡ್ರೆ ಅದು ಆಗೋದು ಇಲ್ಲ. ಅದಕ್ಕೋಸ್ಕರ ನಾವು ಯಾವುದ್ರ ಮೇಲೂ ಅಷ್ಟು ಆಸೆ ಪಡಲ್ಲ. ಒಂದು ಬಟ್ಟೆ ಚೆನ್ನಾಗಿತ್ತು ತಗೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ನೀನು ತೆಗೆದ್ರೂ ಕೂಡ ನಾನು ಹಾಕ್ಕೊಳ್ಳೋದಿಲ್ಲ, ನನ್ನ ಬದಲು ನೀನೇ ತಗೋ ಅಂತ ಹೇಳಿದ್ರು. ನಾನು ನಿಮಗೆ ಬುಕ್ ಮಾಡ್ಕೊಳ್ಳಿ ಬಟ್ಟೆನ ಅಂತ ಹೇಳಿದ್ರೆ ಅವ್ರು ನೋಡಿದ್ರೆ ಅವರು ನನಗೆ ಬುಕ್ ಮಾಡಿದ್ದಾರೆ. ಅದು ನನಗೆ ಬಂದಿದೆ ಬಟ್ಟೆ. ಆಮೇಲೆ ಗೊತ್ತಾಯಿತು ನಿಮಗೆ ಮಾಡ್ಕೊಳ್ಳಿ ಅಂತ ಕೊಟ್ಟರೆ ನೀವು ನೋಡಿದ್ರೆ ನನಗೆ ಬುಕ್ ಮಾಡಿದ್ದೀರಲ್ಲ ಅಂದ್ಕೊಂಡು ಬೈತಾ ಇದ್ದೆ. ಯಾಕೆ ಅಂದರೆ ಅವರು ಯಾವುದಕ್ಕೂ ಆಸೆ ಪಡಲ್ಲ, ಯಾವುದ್ರ ಮೇಲೂ ಅವ್ರಿಗೆ ಆಸೆ ಅನ್ನೋದು ಇಲ್ಲ. ನನಗೂ ಕೂಡ ಅಷ್ಟೇನೂ ಆಸೆ ಇಲ್ಲ. ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಅವ್ರಿಗೆ ಕೇಕ್ ಕಟ್ ಮಾಡಬೇಕು ಅಂತಲೂ ಕೂಡ ಅವ್ರಿಗೆ ಇಷ್ಟ ಇರಲಿಲ್ಲ. ಆದರೆ ಮಕ್ಕಳು ಮತ್ತು ನನ್ನ ಬಲವಂತಕ್ಕೆ ಅವರು ಸುಮ್ಮನೆ ಒಂದು ಕೇಕ್ ತಂದು ಕಟ್ ಮಾಡಿದ್ದಾರೆ ಅಷ್ಟೇ. ಹಾಗೆ ಅದು ಗ್ರ್ಯಾಂಡಾಗಿರಲಿ ಮತ್ತು ಅದು ಸಿಂಪಲ್ಲಾಗಿರಲಿ, ಖುಷಿ ಅನ್ನೋದು ಇರಬೇಕಾಗುತ್ತೆ ಅಲ್ವಾ ಅಷ್ಟೇ. ಯಾವ ಗ್ರ್ಯಾಂಡ್ ಕಟ್ಕೊಂಡೇನು ಒಂದಿನ ಅಷ್ಟೇ, ಅದು ಅಷ್ಟೇ. ನನಗಂತೂ ಗ್ರ್ಯಾಂಡಾಗೆಲ್ಲ ಇದು ಮಾಡಬೇಕು, ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ನಮಗೆ ಏನೂ ಇಷ್ಟ ಇಲ್ಲ. ನಮ್ಮ ಮನೆಯವ್ರಿಗೆ ಕೇಕ್ ಕಟ್ ಮಾಡಿ ಅಂದರೆ ಕೇಕ್ ಕಟ್ ಮಾಡಲ್ಲ, ಬಾ ನೀನು ಕಟ್ ಮಾಡ್ತೀನಿ ಅಂದ್ಬಿಟ್ಟು ಹಿಡ್ಕೊಂಡು ಕಟ್ ಮಾಡ್ತಿದ್ದಾರೆ. ಸುಮ್ಮನೆ ತಮಾಷೆಗೆ ಅಷ್ಟೇ, ಸೀರಿಯಸ್ ಆಗಂತೂ ಅಲ್ಲ. ಆಮೇಲೆ ಕೇಕ್ ಕಟ್ ಮಾಡು ಅಂದರೆ ಈ ಥರ ನೀನು ಆಡೋದು ಅಂದ್ಕೊಂಡು ಬೈತಾ ಇದ್ದೆ. ನಮ್ಮ ಮಗ ಬೇರೆ ಬಂದ್ಬಿಟ್ಟು ಮಮ್ಮಿ ನೀನೇ ಹಿಡ್ಕೊಂಡು ಕಟ್ ಮಾಡು ಅಂತ ಹೇಳ್ದ. ಇದು ನಿಮ್ಮ ಪಾಪನ ಬರ್ತಡೇ, ನಿಮ್ಮ ಪಾಪ ಕಟ್ ಮಾಡಬೇಕು, ನಾನೇ ಕಟ್ ಮಾಡಲಿ ಅಂತ ಹೇಳಿದೆ. ಆಮೇಲೆ ಮಮ್ಮಿ ನೀನು ಹಿಡ್ಕೊಂಡು ಕಟ್ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ಬೇಡ ನೀನೇ ಹಿಡ್ಕೊ, ನಿಮ್ಮ ಪಾಪ ನೀನು ಇಬ್ಬರು ಹಿಡ್ಕೊಂಡು ಕಟ್ ಮಾಡಿ ಅಂತ ಹೇಳಿದೆ. ಆಮೇಲೆ ನನಗೂ ಕೂಡ ತಿನ್ನಿಸಿದ್ರು, ಅವರು ಕೂಡ ತಿನ್ನಿಸಿದ್ರು. ಅದು ಬೇರೆ ಮಾಮೂಲಿ ಕೇಕಲ್ಲ, ಅದು ಐಸ್ ಕ್ರೀಮ್ ಕೇಕ್ ಅಂತೆ. ಅದು ಮಾಮೂಲಿ ಕೇಕು ಖಾಲಿಯಾಗಿತ್ತು ಅಂದ್ಬಿಟ್ಟು ಐಸ್ ಕ್ರೀಮ್ ಕೇಕ್ ತಂದಿದ್ದಾರೆ. ಒಂಥರ ನನಗೆ ಅದು ಸಿಂಪಲ್ ಆದರೂ ಕೂಡ ನನಗಂತೂ ಫುಲ್ ಖುಷಿ ಇರ್ತಿತ್ತು. ನಾನು ಒಂಥರ ತಮಾಷೆ ಮಾಡೋದು ಜಾಸ್ತಿ. ನಮ್ಮ ಹಸ್ಬೆಂಡೇ ಆಗಲಿ ನಾನೇ ಆಗಲಿ ಇಬ್ಬರು ಕೂಡ ತಮಾಷೆ ಮಾಡಿಕೊಂಡೆ ಖುಷಿಯಾಗೇ ಇರ್ತೀವಿ. ನನಗೆ ಅದೇ ಒಂಥರ ಖುಷಿ ಇರುತ್ತೆ. ಏನಿಲ್ಲದೆ ಇದ್ರೂ ಪರವಾಗಿಲ್ಲ, ನೆಮ್ಮದಿ ಅನ್ನೋದು ಖುಷಿ ಅನ್ನೋದು ಇರಬೇಕಾಗುತ್ತೆ ಅಷ್ಟೇ. ಇವಾಗ ಬರ್ತಡೇ ಕೂಡ ಮುಗೀತು. ಇವಾಗ ಫುಲ್ ತುಂಬ ಕೆಲಸ ಮಾಡಿ ಬೆಳಗ್ಗೆಯಿಂದ ನನಗೂ ಕೂಡ ಫುಲ್ ಸುಸ್ತಾಗ್ಬಿಟ್ಟಿದೆ. ನಾನು ಸಂಜೆಲೇ ಊಟ ಮಾಡಿದ್ದೆ. ಇವಾಗ ಸದ್ಯಕ್ಕೆ ನಾನು ಏನೂ ಊಟ ಮಾಡಲ್ಲ. ಮತ್ತು ಮಕ್ಕಳು ಕೂಡ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದಾರೆ. ಹಸ್ಬೆಂಡ್ ಒಬ್ಬರು ಊಟ ಮಾಡಬೇಕು ಅಷ್ಟೇ.
ಹಸ್ಬೆಂಡು ಬೆಳಗ್ಗೆ ತಗೊಂಡೋಗಿದ್ರಲ್ಲ ರೊಟ್ಟಿ ಅದನ್ನೇ ತಿಂದಿರಲಿಲ್ಲ. ಯಾಕೆ ಅಂದರೆ ಅವ್ರಿಗೆ ಕೆಲಸ ಏನಾದ್ರು ವ್ಯಾಪಾರ ಏನಾದರೂ ಜಾಸ್ತಿ ಇದ್ದಾಗ ಅವರು ತಿನ್ನಲ್ಲ, ವಾಪಸ್ ಮನೆಗೆ ತಗೊಂಡು ಬರ್ತಾರೆ. ಮತ್ತು ವ್ಯಾಪಾರ ಇಲ್ಲದೇ ಇರೋದ್ರ ವ್ಯಾಪಾರ ಆಗೋದಿಲ್ವಲ್ಲ ಅವತ್ತೊಂದು ದಿನವೂ ಕೂಡ ತಿನ್ನಲ್ಲ, ವ್ಯಾಪಾರ ಆಗಲಿಲ್ಲ ಅಂತ ಬೇಜಾರಾಗಿ. ಮತ್ತು ವ್ಯಾಪಾರ ಆಗೋ ಟೈಮಲ್ಲೂ ಕೂಡ ತಿನ್ನೋಕ್ಕಾಗಲ್ಲ ಅಲ್ವಾ, ಜನ ಎಲ್ಲ ಬರ್ತಾ ಇರ್ತಾರೆ, ಆವಾಗಲೂ ಕೂಡ ಅವರು ತಿನ್ನಲ್ಲ. ಯಾವಾಗಾದ್ರೂ ಒಂದೊಂದು ಸಲ ಫ್ರೀ ಇದ್ದಾಗ ತಿಂತಾರೆ ಅಷ್ಟೇ. ಮತ್ತು ಅವರು ಕೂಡ ತಂದಿದ್ರು ಅಲ್ವಾ ವಾಪಸ್ಸು, ಅದನ್ನೇ ಇವಾಗ ಅವರು ತಿಂತಾರೆ. ನಾನು ಸಂಜೆಲಿ 5:30 6 ಗಂಟೆಲಿ ದೇವ್ರಿಗೆ ದೀಪ ಎಲ್ಲ ಹಚ್ಬಿಟ್ಟು ನಾನು ತಿಂದಿದ್ದೆ. ಮಧ್ಯಾಹ್ನ ತಿಂದಿರಲಿಲ್ಲ, ಹೊಟ್ಟೆ ಹಸಿತಾ ಇತ್ತು ತುಂಬ ನನಗೆ, ಅದಕ್ಕೆ ಮಧ್ಯಾಹ್ನ ತಿಂದಿರಲಿಲ್ಲ. ಸಂಜೆಲಿ ತಿಂದೆ, ದೀಪ ಎಲ್ಲ ಹಚ್ಬಿಟ್ಟು ಒಂದು 6 ಗಂಟೆ 6:30 ತಿಂದೆ. ಇವಾಗ ಇಷ್ಟೇ ಇವತ್ತಿನ ವಿಡಿಯೋ. ನಾವು ಸಿಂಪಲ್ಲಾಗೆ ಮಾಡಿದ್ದೀವಿ. ಯಾರು ಏನು ಅನ್ಕೋತೀರೋ ಏನೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮದು ಯಾವ ಥರ ಇದೆಯೋ ಆ ಥರ ನಾನು ತೋರಿಸ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಹಾಕಿ, ಮತ್ತು ಯಾರು ಕೂಡ ಸ್ಕಿಪ್ ಮಾಡದೆ ಎಲ್ಲರ ವಿಡಿಯೋನೂ ಕೂಡಿ ನೋಡಿ ಸಪೋರ್ಟ್ ಮಾಡಿ.